ಹಲೋ 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 ಫೋನ್ ಮಾಡಿದ್ರಿ ಯಾರು ಗೊತ್ತಾಗಿಲ್ಲ. ಸರ್ ಇದು ಬಂದೂರ್ಗ್ ಬಸ್ ಮೈಸೂರ್ಗ ಬಸ್ ಇರಲಿಲ್ಲ, ಅದಕ್ಕೆ ಸ್ವಲ್ಪ ರಿಪೇರ್ ಮಾಡಾಯ್ತು. ಹೌದಾ, ಯಾವಾಗಿಂದ? ಸರ್ ಇವತ್ತೆಲ್ಲ ಇಲ್ಲ ಸರ್. ಇವಾಗ ನಾವು ಎಷ್ಟು 7:30 ಬಂದಿತ್ತು, ಇವಾಗ 9 ಗಂಟೆ ಗಾಡಿ ಎತ್ತಿ ಹೋಗಿದ್ವಿ, ಬಸ್ ಇರಲಿಲ್ಲ. ಅಯ್ಯೋ, ಇದು ರೆಕಾರ್ಡ್ ವಿಡಿಯೋ ಆಡಿಯೋ ಮಾಡ್ಬೋದಾ ಸುದ್ದಿನ? ಸರ್ ಮಾಡಿ ಸರ್, ಅಷ್ಟೇನಿಲ್ಲ. ದಿನ ಡೈಲಿ ಇದೇ ಇದಾಗ್ಬಿಟ್ಟೈತೆ ಸರ್. ಎಲ್ಲ ಒಂದು 4 ಗಾಡಿ ಬಿಡ್ತಾನೆ, ಅದು ಆ ಕಡೆಯಿಂದ ರಶ್ ಆಗಿ ಬರ್ತದೆ. ಸಂತೆಮಂಗಲದಲ್ಲಿ ಬಸ್ ನಿಲ್ಸಲ್ಲ, ಹಾಂ ಹಾಂ ನಿಲ್ಸಿದ್ರು ಆ ಕಡೆಯಿಂದ ರಶ್ ಆಗಿ ಬರ್ತದೆ. ಅಷ್ಟು ಗಾಡಿ ಬರ್ತೈತಿ. ಇವಾಗ ಒಂದು 4 ಗಾಡಿ ಬರ್ತೈತೆ ಅಷ್ಟೇ. ನಿಮ್ಮ ಹೆಸರೇನು ಸರ್? ಸರ್ ಲಿಖಿತ್ ಅಂತ. ಲಿಖಿತ್ ಅಂತ. ಹಾಂ ಹಾಂ. ಎಲ್ಲಿ ಏನು ಓದ್ತಾ ಇದ್ದೀರಾ? ಎಲ್ಲಿಂದ ಎಲ್ಲಿ ಓಡಾಡ್ತೀರಾ? ಸರ್ ನಾನು ಚಾಮರಾಜನಗರದಿಂದ ಮೈಸೂರು ಓಡಾಡ್ತೀವಿ. ಮೈಸೂರು ಅಶೋಕಪುರಂ MIT ಕಾಲೇಜ್ಗೆ. ಹಾಂ 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 ವ್ಯಾನ್ ಸೌಲಭ್ಯ ಇಲ್ಲ ನಮ್ಮ ಕಾಲೇಜ್ಗೆ, ಬಸ್ಗೆ. ಹಾಂ ಹಾಂ ಮೊದಲು 2 ವರ್ಷ ಚೆನ್ನಾಗೇ ಬಂತು ಸರ್, ಬಸ್ಸು ಕರೆಕ್ಟಾಗಿ ಅಪ್ ಆ್ಯಂಡ್ ಡೌನ್ ಮಾಡ್ತಿದ್ದೆ. ಇವಾಗ ಇತ್ತೀಚೆಗೆ 7:30 ಬಂದರೆ 8:30 ಹೋಗೋದು, ಹಾಂ ಹಾಂ 9 ಗಂಟೆಗೆ ಹೋಗೋದು, ಆ ಥರ ಆಗ್ಬಿಟ್ಟಿದೆ. ಅಲ್ಲಿ ಬಂದು ಟಿ ಸಿ ಅವ್ರು ಏನಂತಾರ? ಸರ್ ಅವ್ರನ್ನೇನು ಕೇಳಲ್ಲ. ಬಂದು ಟೀಚರ್ನ ಮಳವಳ್ಳಿಯವ್ರಿಗೆ ಮಾಡಿದ್ರೆ ಗೊತ್ತೈತೆ. ಬುಟ್ಟಿಲಿಗೆ ಗಾಡಿ ಮಳವಳ್ಳಿಯವ್ರಿಗೆ ಏನು ಮಾಡ್ಬೇಡ್ರಿ, ಬಂದು ಟಿ ಸಿ ವ್ಯವಸ್ಥಾಪಕರು ಅವ್ರು ತಾನೆ. ಸರ್ ಅವ್ರು ನಾವು ಬನ್ನೂರಿಗೆ ಬರೋಲ್ಲ ಸರ್. ಡೈರೆಕ್ಟಾಗಿ ಸಂತೆಮಳದಿಂದ ಮೈಸೂರು ಹೋಗ್ತೀರಾ? ಹೌದು ಸರ್. ಸಂತೆಮಳದಲ್ಲಿ ಬಸ್ ನಿಲ್ಸಲ್ವಾ? ಸರ್ 1-2 ಗಾಡಿ ಅಶೋಕನಗರ ನಿಲ್ಸ್ತಿತ್ತು. ಇವಾಗ ಅವನು ಲೈಟ್ LED ಆಫ್ ಮಾಡ್ಕೊಂಡ್ ಬಂದ್ಬಿಟ್ಟು ಅಲ್ಲಿ ಸಂತೆಮಳ ಇದು ಬಸವೇಶ್ವರ ಸರ್ಕಲ್ ಹಾಂ ಹಾಂ ಅಲ್ಲಿ ನಿಲ್ಸ್ಕೊಂಡು ಅಲ್ಲೇ ಇಳಿಸ್ಬಿಟ್ಟು ಹೊಂಟೋಯ್ತಾನೆ. ಎಲ್ಲಿ LED ಯಾವಾಗ ಆನ್ ಮಾಡ್ತಾರೆ ಸರ್? ಯಾವಾಗ LED? ಅದೇ ಬನ್ನೂರು ಬಿಟ್ಟ ಮೇಲೆ ಆನ್ ಮಾಡ್ಕೋಬಹುದು ಅನ್ಸುತ್ತೆ. ಹಾಂ 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 ಯಾವುದು ಅದು ನಾನ್ ಸ್ಟಾಪ್ ಗಾಡಿನೋ ಅಥವಾ ಮಾಮೂಲಿ ಸ್ಟಾಪ್ ಗಾಡಿನೋ? ನಾನ್ ಸ್ಟಾಪ್ ಆದ್ರೆ LED ಆನ್ ಮಾಡ್ಕೋತಾನೆ, ನಾನ್ ಸ್ಟಾಪ್ ಅಂತಾನೆ. ಸ್ಟಾಪ್ ಗಾಡಿ ಆದ್ರೆ LED ಆಫ್ ಮಾಡ್ಕೊಂಡ್ಬಿಟ್ಟು ಜನಗಳಿದ್ರೆ ಅಲ್ಲಿ ಬಸವೇಶ್ವರ ಸರ್ಕಲ್ ಅಲ್ಲಿ ನಿಲ್ಸ್ತಾನೆ. ಹಾಂ ಹಾಂ ಇಲ್ಲ ಇಲ್ಲಿ ನಿಲ್ಸಲ್ಲ, IB ಹತ್ರ ನಿಲ್ಸಲ್ಲ, ಬನ್ನೂರು IB ಹತ್ರ ನಿಲ್ಸಲ್ಲ? ಇಲ್ಲ ಸರ್, ಇದ್ರ ಹತ್ರ ನಿಲ್ಸೋದಿಲ್ಲ, ಬಸ್ ಸ್ಟ್ಯಾಂಡ್ ಹತ್ರ. ಹಾಂ 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 ಕಾಲೇಜ್ ಮುಂಚೆ ನಿಲ್ಸೋದಿಲ್ಲ, ಅಲ್ಲಿಗೆ ಹೋಗಿ ನಿಲ್ಸ್ಬಿಟ್ಟು ಇಳಿಸ್ಬಿಟ್ಟು ಹಂಗೆ ಹೊಟ್ಟೈತೆ. ಹಾಂ 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 ಎಲ್ಲ ವಿದ್ಯಾರ್ಥಿಗಳು ಇದೇ ಸಮಸ್ಯೆನಾ? ಹೌದು ಸರ್, ಇದೇ ಸಮಸ್ಯೆ. ಅದಕ್ಕೆ ನಿಮ್ನ ಒಂದಿನ ರಿಪೋರ್ಟ್ ಮಾಡಿ ಅಂತ ಮಾಡಿದ್ರೆ. ನಾವು ಎಷ್ಟು ತಾನೇ ಹೋಗುದು ಸುದ್ದಿ ಮಾಡಿದಿರಿ KSRTC ಬಗ್ಗೆ. ನಮ್ ಕಂಡ್ರೆ ಹುಡ್ಕೊಳ್ಳೋ ನನ್ನ ಮಕ್ಳು ಜಾಸ್ತಿ ಆಗ್ಬಿಟ್ಟವ್ರೆ. ಹೌದು ಸರ್, ಆ ತರ ಇದ್ ಮಾಡಿ ನಮ್ಗೆ ಕಾಲೇಜ್ಗೆ ಬಸ್ ಇಲ್ಲ ಸರ್. ಅದು ಇವಾಗ ಫೈನಲ್ ಸೆಮ್ ಈ ಸಲ ಇದಾದ್ರೆ ಮುಗೀತು. ಹಾಂ 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 ಸರ್ ಅದಕ್ಕೆ ನಮ್ಗಾದ್ರು ಇನ್ನೊಂದು ವಿದ್ಯಾರ್ಥಿಗೆ ಆಗ್ಬಾರ್ದು. ಇನ್ನೂ ವಿದ್ಯಾರ್ಥಿಗಳಿಗೆ ಆಗ್ಬಾರ್ದು. ಯಾಕಂದ್ರೆ ಎಕ್ಸಾಮ್ ಇರುತ್ತೆ. ಇವಾಗ ನಮ್ಗೆ ಇಂಟರ್ನಲ್ಸ್. ಇವಾಗ ಸಿಟಿ ಬಸ್ ಸ್ಟ್ಯಾಂಡ್ ಬಂದಿದ್ದೀನಿ, 10 ನಿಮಿಷ ಕಾಲೇಜಲ್ಲಿ ಹೋಗ್ಬೇಕು, ಇಲ್ಲಾಂದ್ರೆ ಅಷ್ಟೇ ಇಲ್ಲ. ಹೌದಾ, ಈಗ ಸಿಟಿ ಬಸ್ ಬಂದಿದ್ದೀರಾ ನೀವು? ಪಾಪ ಫೋನ್ ಮಾಡಿದ್ರಿ ಸರ್. ನೀವು 1 hour ಬ್ಯಾಕ್ ಫೋನ್ ಮಾಡಿದ್ರಿ, ನಾನು ಬಿಸಿ ಇದ್ದೆ, ಹಂಗಾಗಿ ಗೊತ್ತಾಗಿಲ್ಲ ಎತ್ತಕ್ಕೆ. ಈಗ ಅದಕ್ಕೆ ನಿಮ್ಮ ಸಮಸ್ಯೆನ ಕೇಳ್ತಾರಂಥದ್ದು. ಈ ಎಕ್ಸಾಮ್ ಎಷ್ಟು ಗಂಟೆಗೆ ಸರ್? ಇವಾಗ ನಮ್ಗೆ 10 ಗಂಟೆಗೆ ಆಯ್ತು, ಇನ್ನೇನು ಟೈಮ್ ಆಗೋಯ್ತಲ್ಲ ಸರ್, ಇನ್ನು 5 ನಿಮಿಷ ಇದೆ. ನೀವು ಹೆಂಗ್ ಹೋಗಕ್ಕಾಗುತ್ತೆ ಸಿಟಿ ಬಸ್ ಸ್ಟ್ಯಾಂಡ್ ಇಂದ? 1/4 ಗಂಟೆ ಐತೆ. ನಮ್ ಕಾಲೇಜ್ಗೆ ಹೋಗಕ್ಕೆ ಅರ್ಧ ಗಂಟೆ ಬೇಕು. ಇಲ್ಲಿ ನಮ್ ಬಸ್ ಹತ್ಕೊಂಡು ಅಲ್ಲಿಗೆ ಹೋಗ್ಬೇಕಲ್ಲ ಕಾಲೇಜ್ ಹತ್ರ. ಈ ತರ ಎಷ್ಟು ಜನ ಸಮಸ್ಯೆ ಆಗಿದೆ ಇವತ್ತು? ಸರ್ ಇಲ್ಲಿ ಎಷ್ಟು ಜನಕ್ಕೆ ಅಂತನಾ? ಎಷ್ಟು ವಿದ್ಯಾರ್ಥಿಗಳ ಸಮಸ್ಯೆ ಆಗಿದೆ ಸರ್? ಇಲ್ಲಿ ಇರ್ತಾರೆ ಸರ್, ನೀವು ಬಂದ್ ನೋಡಿ, ಒಂದೊಂದ್ ಟೈಮ್ 100 ಜನದ ಮೇಲೆ ಇರ್ತಾರೆ. ಅಲ್ಲ, ಇವತ್ತು ಎಕ್ಸಾಮು ನಿಮ್ಗೊಬ್ರಿಗೆನ ಇನ್ನು ನಿಮ್ಮ ಸೆಮ್ನವ್ರಿಗೆನ ಇನ್ನೂ ಜನ ಇದಾರ ನಿಮ್ ಜೊತೆಲಿ ವಿದ್ಯಾರ್ಥಿಗಳು? ನಮ್ ಸೆಮ್ ಅವ್ರಿಗೆ ಎಲ್ರಿಗೂ. ಎಷ್ಟು ಜನ ಈ ತರ ಸಮಸ್ಯೆ ಆಗಿದೆ ಇವತ್ತು? ಸರ್ 25 ಸೀಟ್ ಮೇಲೆ ಇರ್ತಾರೆ ಸರ್. ಹೌದಾ? ಬೇರೆ ಬೇರೆ ಕೋರ್ಸ್ಗಳು ಮಾಡುವಂತವ್ರು? ಹೌದು ಸರ್. ಇವ್ರಿಗೇನ್ ದೊಡ್ಡರಾಗ ನಿಲ್ಸಕ್ಕೆ ಅಂತ? ಅದ್ನೇ ಸರ್, ನಿಲ್ಸೋದೇ ಇಲ್ಲ. ಈಗ ಅಲ್ಲಿ ಗಾಡಿಗಳನ್ನ ಬಿಡಲ್ಲ ಮಳವಳ್ಳಿ ಕಡೆಯಿಂದ. ಬಿಟ್ಟು ಗಾಡಿಗಳನ್ನ ನಿಲ್ಸಲ್ಲ. ಅಲ್ಲಿ ಮುಂದೆ ನಿಲ್ಸ್ಬಿಟ್ಟು ಹೊಡೈತಾರೆ. ಸುಮಾರು ಮಕ್ಳು ಓಡೋಗ್ ಹತ್ಕೋತಾರೆ. ಎಲ್ಲಿ ಇರೋದು IB ಹತ್ರ ಸ್ಟಾಪ್, ಬಸ್ ಸ್ಟಾಪ್ ಅಂತ ಮಾಡೋರೆ. ಹೌದು ಸರ್, ಅಲ್ಲಿ ಏನ್ ಬಸ್ ಸ್ಟ್ಯಾಂಡ್ ಮಾಡಿದಾರೆ, ಕಾಲೇಜ್ ಪಕ್ಕ, ಇದು ಕವಲಿ ಪಕ್ಕ ನಿಲ್ಸೋದೇ ಇಲ್ಲ, ಕೆಳಗೋಗಿ ನಿಲ್ಸ್ತಾನೆ. ಏನು ಒತ್ಕೊ ಓಡ್ಬೇಕಾಗಾರ? ಹೌದು ಸರ್, ಓಡ್ಬೇಕು. ಅವ್ರ ಹಿಂದ್ಗಡೆ ಇಲ್ಲ ಅಂದ್ರೆ ಅವ್ನು ಒಯ್ತಾ ಇರೋದೇ. ಏನ್ ಹೇಳೋರು ಕೇಳೋರು ಯಾರು ಇಲ್ವೇನ್ರಿ ಇವ್ರಿಗೆ? ಜನಪ್ರತಿನಿಧಿಗಳು ಏನ್ರಿ ಮಾಡ್ತಾರೆ ಇವ್ರು? ಕೇಳಿದ್ರೆ TC ಕೇಳ್ಕೊಳ್ಳಿ, ಗಾಡಿ ಇಲ್ಲ, ಬಜೆಟ್ ಇಲ್ಲ, ಅಲ್ಲಿ ಗಾಡಿ ಮಳವಳ್ಳಿ ಡಿಪೋದಲ್ಲಿ 40-50 ಬಸ್ ನಿಂತವೆ ಅಂತಾರೆ. ಕೆಟ್ಟೋಗಿ ಅಲ್ಲಿ ಆಡಿಯೋ ಮಾಡ್ಕೊಳ್ಳಿ, ನೀವು ಆಡಿಯೋ ಮಾಡ್ಕೊಳ್ಳಿ, ಎದ್ರಕೊಂಬೇಡಿ. ಅವ್ರು ಏನ್ ಮಾತಾಡ್ತಾರೆ ಕಂಡಕ್ಟರ್ ಡ್ರೈವರ್ ಆಡಿಯೋ ಮಾಡ್ಕೊಂಡು ಕಳಿಸಿ ನನಗೆ. ಸಂಬಂಧಪಟ್ಟ ಜನಪ್ರತಿನಿಧಿ ಕಳಿಸ್ತೀನಿ, ಮತ್ತೆ ಸುದ್ದಿ ಕೂಡ ಮಾಡ್ತೀನಿ ಇದನ್ನ. ಸರಿ ಸರ್, ಆಯ್ತು ಸರ್. ನಾವು ಹೆಲ್ಪ್ ಮಾಡ್ತೀವಿ ಸರ್. ಯಾಕಂದ್ರೆ ಇವಾಗ ನಮ್ದು ಲಾಸ್ಟ್ ಸೆಮ್ ಅಂತ ನಾವು ಬಿಟ್ಬಿಡಕ್ಕಾಗಲ್ಲ. ಯಾಕಂದ್ರೆ ಬೇರೆಯವರು ನಮ್ಗಿಂತ ಇದು ಅನುಭವಿಸ್ತಿರ್ತಾರೆ ಬಸ್ಗಳಿಗೆ. ಇವಾಗ ನಮ್ದು ಇನ್ 3 ತಿಂಗಳು ಅಂದ್ಬಿಟ್ಟು ಇದ್ ಮಾಡ್ಬಿಟ್ರೆ ನಾವ್ ಹೆಂಗ ಹೊಟ್ಟೋಗೋಣ ಅಂದ್ರೆ, ಈಗ ನೆಕ್ಸ್ಟ್ ಅವ್ರ 3 ವರ್ಷ ಸೇರ್ಕೊಂಡಿರೋ ಅವ್ರ ಕತೆ ಏನ್ ಸರ್? ಹಂಗೆ ಆಗೈತೆ. ಮುಂದಿನ ವಿದ್ಯಾರ್ಥಿಗಳು ಅನುಕೂಲ ಆಗ್ಲಿ ಅಂತ ನೀವು ಹೋರಾಟ ಮಾಡ್ತೀರಾ? ಹೌದು ಸರ್, ಮುಂದಿನ ವಿದ್ಯಾರ್ಥಿಗಳಿಗೂ ನಮ್ಗೂ ಸಹ. ಈಗ ಸರ್ ನಮ್ದು ಮುಗೀತು ಅಂದ್ಬಿಟ್ಟು ಕೈ ಬಿಟ್ಬಿಟ್ರೆ ಅವ್ರ ಕತೆ ಏನು ಸರ್ ಹೇಳಿ?
ನೋಡಿ ಹೋರಾಟ ಮನೋಭಾವನೆ ವಿದ್ಯಾರ್ಥಿಗಳಿದೆ, ಆದ್ರೆ ಪೇರೆಂಟ್ಸ್ ಗಳು ಮನೆಯಿಂದ ಕಳಿಸ್ಬಿಟ್ಟು ವಿದ್ಯಾರ್ಥಿಗಳನ್ನ ಮನೇಲಿ ಕೂತಿರ್ತಾರಲ್ಲ ಅವ್ರಿಗೆ ಏನ್ ಜವಾಬ್ದಾರಿ ಇಲ್ವಾ? ಆಮೇಲೆ ಸರ್ ಏನ್ ಮಾಡ್ತಾರೆ ಗೊತ್ತಾ, ಈಗ ಜಾಸ್ತಿ ಇದ್ ಮಾಡ್ಬಿಡ್ತಾರೆ, ಡೋರ್ ತನಕನೂ ನಿಂತ್ಕೊಂಡ್ಬಿಡ್ತಾರೆ. ಈಗ ಅವ್ರು ಬಿದ್ದು ಕೆಡ್ದಿ ಸತ್ತೋದ್ರು ಅಂದ್ರೆ ಮಕ್ಳು ಅವ್ರ ಜವಾಬ್ದಾರಿ ತಗೊಳ್ಳಲ್ಲ ಸರ್. KSRTC ಅವರು ಏನಿದ್ರು ಅದು ಪೇರೆಂಟ್ಸ್ ತಲೆಗೆ ಬರ್ತದೆ. ಆ ತರ ಸರ್ ನ್ಯಾತಾಡ್ಕೊ ಹೋಯ್ತಾರೆ ಸ್ಟೂಡೆಂಟ್ಸ್ ಗಳು. ಅದಕ್ಕೂ ಸ್ವಲ್ಪ ರೆಸ್ಪಾನ್ಸ್ ಮಾಡಲ್ಲ ಮಳವಳ್ಳಿ ಡಿಪೋದವ್ರು. ಅಲ್ಲ ಏನಾಗಿದೆ ಗೊತ್ತಾ, ಇಡೀ KSRTC ಡಿಪಾರ್ಟ್ಮೆಂಟ್ ಕೆಲವೊಂದು ಇಲಾಖೆಗಳು ಅತಂತ್ರ ಆಗ್ಬಿಟ್ಟಿದೆ. ಬನ್ನೂರು ಇದು ಮಂಡ್ಯಕ್ಕೆ ಸೇರುತ್ತಾ ಮೈಸೂರು ಸೇರುತ್ತಾ, ಎರಡು ಕೂಡ ಗೊಂದಲ ಮತ್ತೆ ಎರಡು ಕೂಡ ಡಿವೈಡ್ ಆಗಿದೆ. ಅದೇ ಸಮಸ್ಯೆ ಇರೋದು. ಅವ್ರು ಮಾಡ್ಲಿ ಅಂತ ಇವ್ರು ಮಾಡಿ ಅಂತ ಅವರು DC ಗಳು MD ಗಳೆಲ್ಲ ಅದೇ ಸರ್ ನಿಜ ಸರ್. ಆ ಜಿಲ್ಲೆಯವ್ರು ಮಾಡಿ ಅಂತ. ಇದ್ರ ಮಧ್ಯೆ ಬೆಳೆ ಬೇಯಿಸ್ಕೊಳ್ಳೋರು ಯಾರು? ಸಂಬಂಧಪಟ್ಟಂತ ಕೆಲವರು ಕಂಡಕ್ಟರ್ ಡ್ರೈವರ್ಗಳು. ಹೌದು ಸರ್. ಆಯ್ತು, ಅವ್ರು ಉದ್ದಟತನ ಮಾಡೋದು ವಿದ್ಯಾರ್ಥಿಗಳು ತೊಂದ್ರೆ. ಅವ್ರಲ್ಲ ಕಣ್ರಿ, ಅವರು ವಿದ್ಯಾರ್ಥಿಯಾಗಿ ಬಂದಿರ್ತಾರೆ, ಅವ್ರ ಮನೇಲಿ ವಿದ್ಯಾರ್ಥಿ ಇರ್ತಾರೆ ಅಂತ ಒಂದು ಪರಿಜ್ಞಾನ ಬೇಡವನ್ರಿ ಇವ್ರಿಗೆಲ್ಲ. ಹಾಗಾಗಿ ನಿಜ ಸುದ್ದಿ ಮಾಡ್ತೀನಿ, ಮತ್ತೆ ಸಂಬಂಧಪಟ್ಟಂತ MD ಕೂಡ ಕಳಿಸ್ತೀನಿ ಇದನ್ನ. ಮತ್ತೆ ಬರೀ ಸುದ್ದಿ ಮಾಡ್ಬಿಡಲ್ಲ, ಇವ್ರ ವೆಬ್ಸೈಟ್ ಕೂಡ ಕಳಿಸ್ತೀನಿ, KSRTC ವೆಬ್ಸೈಟ್ಗೆ. ಸರಿ ಸರ್. ಆಮೇಲೆ ನಂಬರ್ಗಳು ನೋಟ್ ಮಾಡ್ಕೊಂಡು ವಿಡಿಯೋ ಮಾಡಿ ಕಳಿಸಿ ಹೇಳ್ತೀನಿ. ಓಕೆ ಸರ್, ಆಯ್ತು. ನಾನು ನಾಳೆ ಮಾಡ್ಕೊಳಿಸ್ತೀನಿ ನಿಮಗೆ, ಯಾವ್ದು ನಿಲ್ಸಲ್ಲ ಅಂತ. ಕಳಿಸಿ. ಸರಿ ಸರ್, ಹೆಲ್ಪ್ ಮಾಡ್ಕೊಡಿ ಸರ್, ನಮ್ಗೆ ಬಸ್ ಪ್ರಾಬ್ಲಮ್ ಆಗ್ಬಿಟ್ಟೈತೆ. ಅಲ್ಲ, ಕೆಲವೊಂದು ಸಂಘಟನೆಗಳು ಬೇರೆ ಬೇರೆ ವಿಚಾರಕ್ಕೆಲ್ಲ, ಕೆಲ್ಸಕ್ಕೆ ಬರೋ ವಿಚಾರಕ್ಕೆಲ್ಲ ಹೋಗ್ತಾರಲ್ಲ, ಮುಖ್ಯವಾಗಿ ಸಾರಿಗೆ ವ್ಯವಸ್ಥೆ ಮಾಡಕ್ ಆಗ್ತಿಲ್ವಲ್ಲ ಇವ್ರಿಗೆ? ಹೌದು ಸರ್, ಅದು ಏನಾಗ್ಬಿಟ್ಟೈತೆ ನಮ್ಗೆ ಯಾಕೆ ಅಂದಂಗ ಆಗ್ಬಿಟ್ಟೈತೆ ಅಷ್ಟೇ ಅವ್ರಿಗೆ. ಆತರ ಆಗ್ಬಿಟ್ಟೈತೆ ಸರ್. ನಮ್ಗೆ ಇವತ್ತು ಇಂಟರ್ನಲ್ಸ್ ಸರ್, ಇನ್ನು ಸಿಟಿ ಬಸ್ ಸ್ಟ್ಯಾಂಡ್ ಎಲ್ಲ ಇದ್ದೀನಿ. ಈಗ ಆಟೋ ಮಾಡ್ಕೊಂಡು ಹೋಗ್ಬೇಕು, ಇಲ್ಲೂ ಬಸ್ ಇಲ್ಲ. ಅಯ್ಯೋ, ಈಗ ಕೇಳಿದ್ರೆ ನಂಜನಗೂಡಿಗೆ ಹಾಕಿದೀವಿ, ಅಲ್ಲಿಗೆ ಹಾಕಿದೀವಿ, ಇಲ್ಲಿಗೆ ಹಾಕಿದೀವಿ, ಮಾದೇಶನ ಬೆಟ್ಟಕ್ಕೆ ಹಾಕಿದೀವಿ ಅಂತ ಸುಳ್ಳು ಹೇಳದ? ಅದೇ ಸರ್ ಯಾವಾಗ್ಲೂ ಹೇಳದ್ ಅದೇ. ಈಗ ಸೋಮವಾರ ಬಂತು ಅಂದ್ರೆ ನೀವು ಸೋಮವಾರ ಬೆಳಿಗ್ಗೆ ಬರ್ಬೇಕು ಸರ್, ಇನ್ಯಾವತ್ತು ಬೇಡ, ಬರೀ ಸೋಮವಾರ ಬನ್ನಿ. ಖಂಡಿತ ಬರ್ತೀನಿ. ಎಷ್ಟು ಜನ ಇರ್ತಾರೆ ಅಂತ ನೋಡಿ ಸರ್. ನೆಕ್ಸ್ಟ್ ಸೋಮವಾರ ಪಕ್ಕ ಬನ್ನಿ ಸರ್, ನಾನು ಅಲ್ಲೇ ಇರ್ತೀನಿ ಬೇಕಾರೆ. ನಾನು ಈಗ KR ಪೇಟೆ ಕಡೆ ಇದ್ದೀನಿ. ಕೇಳಿದ್ರೆ ಸೋಮವಾರ ವಾರ ಅಲ್ವಾ ಮಾದೇಶ್ವರನ ಬೆಟ್ಟ ಬಿಟ್ಟವಿ ಅನ್ನೋದು. ಉಣ್ಮೆ ದಿನ ಹೋದ್ರೆ ನಂಜನಗೂಡು ಉಣ್ಮೆ ಜಾತ್ರೆಗೆ ಬಿಟ್ಟವಿ ಅಂತ ಅನ್ನೋದು. ಅಮಾವಾಸ್ಯೆ ದಿನ ಹೋದ್ರೆ ಅಮಾವಾಸ್ಯೆ ಮಲೆ ಮಾದೇಶ್ವರನ ಬೆಟ್ಟಕ್ಕೆ ಹಾಕವಿ ಅನ್ನೋದು. ಇದೇ ನಾಟಕದಲ್ಲಿ ಬಂದ್ಬಿಡ್ತಾರೆ. ದಯವಿಟ್ಟು ನೋಡಿ, ಇದೊಂದು ಆಡಿಯೋ ನೀವು ಮಾಡ್ಕೊಳ್ಳಿ, ಜೊತೆಗೆ ನಾನು ಕಳಿಸ್ತೀನಿ ಆಡಿಯೋ ನಿಮ್ಗೆ. ಓಕೆ ಸರ್. ಜೊತೆಗೆ ಏನು ಅಂದ್ರೆ ಇದನ್ನ ವೆಬ್ಸೈಟ್ಗೆ ಹಾಕಿ ಹೇಳ್ತೀನಿ, ಆಡಿಯೋ ಮತ್ತೆ ವಿಡಿಯೋಗಳೆಲ್ಲ ವೆಬ್ಸೈಟ್ಗೆ ಹಾಕಿ. ಆಯ್ತಾ? ಸಂಬಂಧಪಟ್ಟಂತ DC ಅವ್ರ ನಂಬರ್ ಕಳಿಸ್ಕೊಡ್ತೀನಿ. ಆಯ್ತಾ? ನೀವೇ ಅವ್ರಿಗೆ ತರಾಟ ತಗೊಬೇಕು. ನಮ್ಮನ್ ಕಂಡ್ರೆ ಅವ್ರು ನನ್ನ ಫೋನೇ ಎತ್ತಲ್ಲ. ಆಯ್ತಾ? ಮಾಧ್ಯಮದವ್ರನ್ನ ಕಮಿಷನ್ ಏಜೆಂಟ್ಗಳ ತರ ನೋಡ್ತಾರೆ, ಕೆಲವು ಸಂಘಟನೆಗಳನ್ನ ಕಮಿಷನ್ ಏಜೆಂಟ್ಗಳನ್ನ ನೋಡುವಂತ ಅಧಿಕಾರಿಗಳು ಇರ್ತಾರೆ. ಹಾಗಾಗಿ ನೀವೇ ಅವ್ರಿಗೆ ಹೋಗಿಬೇಕು, ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ. ಕಳಿಸ್ತೀನಿ ನೋಡಿ, ನಿಮ್ಗೆ ಎಲ್ಲಾ ನಂಬರ್ ಸಿಗುತ್ತೆ. ನಿಮ್ಗೆ MD ಅವ್ರ ನಂಬರ್ ಸಿಗುತ್ತೆ, ಆನ್ಲೈನ್ ಅಲ್ಲಿ ಎಲ್ಲಾ ನಂಬರ್ ಸಿಗುತ್ತೆ. ಆಯ್ತಾ? ನೀವು ಉಗಿದು ಆ ವಿಡಿಯೋನ ಕಳಿಸಿ ನಮ್ಗೆ, ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ. ಸರಿ ಸರ್, ಆಡಿಯೋ ವಿಡಿಯೋ ಕಳಿಸಿ ಹೇಳ್ತೀನಿ. ಸರಿ ಸರ್, ನಾವು ಹೆಲ್ಪ್ ಮಾಡ್ಕೊಡ್ತೀವಿ ಸರ್. ನಾವು ಎಷ್ಟು ಬೇಕಷ್ಟು ಹೆಲ್ಪ್ ಮಾಡ್ಕೊಡ್ತೀವಿ ಸರ್. ಅಲ್ಲ, ಕೆಲವು ಲೋಪ ನನ್ನ ಮಕ್ಕಳು ಇಲ್ಲಿದ್ದೆಲ್ಲ ನಮ್ಮ ಮೇಲೆ ಗಲಾಟೆ ಮಾಡ್ಕೊಂಡು ಇವತ್ತು ಮಾಧ್ಯಮದವ್ರ ಮೇಲೆ ಸುದ್ದಿ ಮಾಡೋದ್ಮೇಲೆ ಗಲಾಟೆ ಮಾಡೋದು, ಹಳೆ ಅಭ್ಯಾಸಗಳನ್ನೆಲ್ಲ ತಗೊಂಬಂದ್ ಬೀದಿ ರಂಪ ಮಾಡೋದು. ಅದೇ ಸರ್, ಇವಾಗ ಅದೇ ಅಲ್ವಾ ಸರ್ ನಡೀತಾ ಇರೋದು. ಸಮಾಜ ಸೇವಕರು ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಡಲ್ಲ. ಇವಾಗ ಯಾವ್ದು ಅವ್ರ ಬೇಳೆ ಏನ್ ಬೇಕು ಅಷ್ಟು ಬೇಯಿಸ್ಕೊಕ್ ನೋಡ್ತಾರೆ ಅಷ್ಟೇ. ಅಲ್ಲ, ಅವ್ರು ಬೆಂದಿದ್ ಬೇಳೆ ಕೊಳ್ತಾ ಇರ್ತದೆ, 2 ದಿನ ನೋಡ್ಕೊಳ್ಳಿಲ್ಲ ಅಂದ್ರೆ ಅಳಸೋಯ್ತಿರೋದು. ನಿಜ ಸರ್. ಹಂಗಾಗಿ ಇವತ್ತು ವಿದ್ಯಾರ್ಥಿಗಳ ಕತೆ ಏನ್ರಿ? ಬನ್ನೂರು ಹೋಬ್ಳಿಲಿ ಏನ್ರಿ ಮಾಡ್ತಾರೆ ಜನಪ್ರತಿನಿಧಿಗಳು ಇವರು? ಈಗ ಒಬ್ಬ ವಿದ್ಯಾರ್ಥಿ ಹೋದ್ರು ಅವ್ರೇನ್ ರೆಸ್ಪಾನ್ಸ್ ತಗೊಳ್ಳಲ್ಲ, ಅವ್ರ ಅಪ್ಪ ಅಮ್ಮ ಕಷ್ಟ ಪಡ್ಬೇಕು ಅಷ್ಟೇ. ಅಲ್ಲ, ಪೇರೆಂಟ್ಸ್ ಗಳು ಕೂಡ ಉಗಿಬೇಕು. ಇವ್ರು ಹೋಗ್ಬಿಟ್ಟು ರಾಜಕೀಯ ಬಕೆಟ್ ಹಿಡ್ಕೊಂಡು ಬಂದೋಗೆ ಜನಪ್ರತಿನಿಧಿಗಳು ಆರ ಆಗ್ತಿರಲ್ಲ ಪೇರೆಂಟ್ಸ್ ಗಳು ಕೆಲವರು. ನಿಜ ಸರ್. ಆಯ್ತಾ? ಕೇಳಕ್ ತಾಕತ್ತಿಲ್ಲ ಇವ್ರಿಗೆ. ಒಬ್ಬ ವಿದ್ಯಾರ್ಥಿಗಳು ನಿಮ್ದೇನೋ ಬಿಡಿ, ನೀವು ಕಾಲೇಜ್ ಲೆವೆಲ್ ಇಂಡಿಪೆಂಡೆಂಟ್ ಹೋಗಿ ಬರ್ತೀರಾ, ಚಿಕ್ಕ ಮಕ್ಳು ಕತೆ ಏನ್ರಿ? ಹೌದು ಸರ್. ಇದು ಅದು ಅಂದ್ರೆ ವಿವೇಕಾನಂದ ಸ್ಕೂಲ್ ಅವ್ರದ್ದು ಇದು ಹತ್ಕೊ ಬರ್ತಿದ್ರು. ಯಾರು ಫಸ್ಟ್ PUC ಸೆಕೆಂಡ್ PUC ಅವರು ಮಳವಳ್ಳಿಯಿಂದ ಹತ್ಕೊ ಬರ್ತಿದ್ರು ಸುಮಾರು ಜನ. ಪಾಪ ಅವ್ರು ಇಳ್ಕತ್ತಿದ್ರು, ನಾವ್ ಹತ್ಕೋತಿದ್ವು. ಇವಾಗ ಅವ್ರಿಗೂ ರಜಾ ಕೊಟ್ಬಿಟ್ಟೈತಲ್ಲ, ಅಲ್ಲಿಂದನೇ ಫಿಲ್ ಆಗಿ ಬಂದ್ಬಿಡುತ್ತೆ. ಕೆಲವೊಂದ್ ಗಾಡಿನೇ ನಿಲ್ಸಲ್ಲ. ಓಕೆ, ಹಂಗಾರೆ ವಿವೇಕಾನಂದ ಶಾಲೆಯವರು ಒಂದ್ ಸ್ವಲ್ಪ ಹೆಲ್ಪ್ ಮಾಡಿದಾರೆ ನಿಮ್ಗೆ ಸ್ಟೂಡೆಂಟ್ಸ್ ಪಾಪ. ಹೌದು ಸರ್, ಸ್ಟೂಡೆಂಟ್ಸ್ ಪಾಪ ಹೆಲ್ಪ್ ಮಾಡಿದಾರೆ. ಯಾಕಂದ್ರೆ ಅವ್ರು ಆ ಕಡೆಯಿಂದ ಎತ್ಕೊಂಡ್ ನಾವ್ ಇಳ್ಕೊಂಡಾಗ ಖಾಲಿ ಆದಾಗ ಹಚ್ಕೋಯ್ತಾರೆ. ಎಲ್ಲಿಗೆ ಹತ್ಕೊಂಡ್ ಕರ್ಕೊಂಡು ಹೋಗ್ತಾರೆ ಸರ್? ಎಲ್ಲಿ ಕರ್ಕೊಂಡು ಹೋಗ್ತಾರೆ? ಅವ್ರ ಮಾಮೂಲಿ ಸರ್. ಈಗ ವಿವೇಕಾನಂದ ಕಾಲೇಜ್ ಅವ್ರ ಅಲ್ಲಿ ಹತ್ತಿದ್ರೆ ಮಳವಳ್ಳಿ ಕಿರ್ಗೋಲಲ್ಲಿ ಬಂದು ಮಾಮೂಲಿ ಇಲ್ಲಿ ಸಂತಮೇಳ ಸ್ಟಾಪ್ ಕೊಡ್ತಾನೆ. ವಿದ್ಯಾರ್ಥಿಗಳು ಇಳ್ಕತಾರೆ, ನಾವ್ ಹತ್ಕೋತಿದ್ವು. ಎಲ್ಲಿಗೆ ಹತ್ಕೋತಿದ್ರಿ ಮತ್ತೆ? ಮಳವಳ್ಳಿಗೆ? ಇಲ್ಲ, ಇದಕ್ಕೆ ಮೈಸೂರ್ಗೆ ಹತ್ಕೋತಿದ್ವು. ಇವಾಗ ವಿವೇಕಾನಂದ ಕಾಲೇಜ್ ಅವರು ಖಾಲಿ ಆಯ್ತಿದ್ರು, ನಾವ್ ಹತ್ಕೋತಿದ್ವು. ಇವಾಗ ವಿವೇಕಾನಂದ ಕಾಲೇಜ್ ಅವ್ರದ್ದು ಎಕ್ಸಾಮ್ ಮುಗ್ದಿ ರಜಾ ಕೊಟ್ಟೈತಲ್ಲ, ಮಳವಳ್ಳಿ ಟು ಮೈಸೂರು ಹೋಗೋರೆ ಥ್ರೂ ಹತ್ಕೊಬಿಡ್ತಾರೆ, ಫಿಲ್ ಆಗೋಯ್ತದೆ. ಅದಕ್ಕೆ ಅವ್ನು ಗಾಡಿನ ನಿಲ್ಸಲ್ಲ. ಇಲ್ಲಾಂದ್ರೆ ಈ ನನ್ ಮಕ್ಳು ಮಳವಳ್ಳಿ ಡಿಪೋದವರು ಗಾಡಿನ ಎಕ್ಸ್ಟ್ರಾ ಬಿಡಲ್ಲ, ಇಷ್ಟೊಂದು ರಶ್ ಆಗೈತೆ ಅಂತ. ಮತ್ತೆ 25 ಬಸ್ ಉದ್ಘಾಟನೆ ಮಾಡಿದ್ರಲ್ರಿ ಜನಪ್ರತಿನಿಧಿ ಒಬ್ಬ? 25 ಬಸ್ ಉದ್ಘಾಟನೆ ಮಾಡಿ ನಾನೇ ಸುದ್ದಿ ಮಾಡಿದೀನಿ. ಎಲ್ಲ 25 ಬಸ್ ಅದು ಹಳೆ ಬಸ್ಗಳೇ ಓಡಾಡ್ತಾರೆ ಸರ್, ಹೊಸ ಬಸ್ ಅಂತ ಒಂದು ಕಣ್ಣು ಕಾಣ್ತಿಲ್ಲ. ಓಕೆ, ಥ್ಯಾಂಕ್ ಯು. ನಿಮ್ಮ ಹೆಸರು? ಸರ್ ಲಿಖಿತ್ ಅಂತ. ಲಿಖಿತ್ ಅವರೇ, ಥ್ಯಾಂಕ್ ಯು ಲಿಖಿತ್, ಥ್ಯಾಂಕ್ ಯು. ಓಕೆ ಸರ್.